ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಇವತ್ತು ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿ ಕೊಡಲಿದ್ದಾರೆ. ವಿಶೇಷ ವಿಮಾನದ ಮೂಲಕ ಮಧ್ಯಾಹ್ನ 12:30ಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಬಳಿಕ ರಸ್ತೆ ಮಾರ್ಗದ ಮೂಲಕ ಝೀರೋ ಟ್ರಾಫಿಕ್ನಲ್ಲಿ ಕೊಲ್ಲೂರಿಗೆ ಪ್ರಯಾಣಿಸಲಿದ್ದಾರೆ. ಮಂಗಳೂರಿನಿಂದ 130 ಕಿಲೋಮೀಟರ್ ದೂರ ಇರೋ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ರಸ್ತೆ ಪ್ರಯಾಣದ ಮೂಲಕ ಭೇಟಿ ಕೊಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ದೇವಿಯ ದರ್ಶನದ ಬಳಿಕ ಸಂಜೆ 4:30ರ ವೇಳೆಗೆ ಚೆನ್ನೈಗೆ ವಾಪಸ್ ತೆರಳಲಿದ್ದಾರೆ. ವಿಜಯ್ ಆಗಮನದ ಹಿನ್ನೆಲೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅಲ್ಲದೆ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ. ತಮಿಳುನಾಡು ಸಿಎಂ ಕೊಲ್ಲೂರು ಭೇಟಿಯ ಸಂದರ್ಭದಲ್ಲೇ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣವು ಪ್ರತಿಭಟನೆಗೆ ಮುಂದಾಗಿದೆ. ಮೇಕೆದಾಟು ಯೋಜನೆ ಜಾರಿಗೆ ತರಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಖಂಡಿಸಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ತಮಿಳುನಾಡು ಮುಖ್ಯಮಂತ್ರಿಗೆ ಕಪ್ಪು ಬಾವುಟ ಪ್ರದರ್ಶಿಸಲಿದ್ದಾರೆ. ಅಲ್ಲದೆ ಉಡುಪಿಯಿಂದ ಹಾದು ಹೋಗುವಂಥ ಸಂದರ್ಭದಲ್ಲೂ ಕೂಡ ಕರವೇ ಸಿಎಂ ವಿಜಯ್ಗೆ ಕಪ್ಪು ಬಾವುಟ ಪ್ರದರ್ಶಿಸಲಿದ್ದಾರೆ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋಕೆ ಬುರುಡೆ ಗ್ಯಾಂಗ್ 200 ಕೋಟಿ ರೂಪಾಯಿ ವೆಚ್ಚ ಮಾಡೋಕೆ ಮುಂದಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ತಿಮರೋಡೆ ಗಿರೀಶ್ ಮಠಣ್ಣನವರ್ ಚಿನ್ನಯ್ಯಗೆ 50 ಲಕ್ಷ ರೂಪಾಯಿ ಕೊಡುವ ಭರವಸೆ ಕೊಟ್ಟಿದ್ರಂತೆ. ಹೀಗಾಗಿ ಷಡ್ಯಂತ್ರದ ಹಿಂದೆ ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ವಿಷಯವನ್ನ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ ತೋರಿಸಿದ್ದ ಜಾಗದಲ್ಲಿ ಹೆಣ ಹೂತಿದ್ದಾಗಿ ಹೇಳುವಂತೆ ಚಿನ್ನಯ್ಯಗೆ ಬೆದರಿಕೆ ಹಾಕಿದ್ರಂತೆ. ವೀರೇಂದ್ರ ಹೆಗಡೆ ಅವರ ಹೆಸರು ಹಾಳು ಮಾಡೋಕೆ ತನ್ನನ್ನು ಬಳಕೆ ಮಾಡಿಕೊಂಡಿರುವುದಾಗಿ ಚಿನ್ನಯ್ಯ ವಿಚಾರಣೆ ವೇಳೆ ಹೇಳಿದ್ದಾರೆ. ಗಿರೀಶ್ ಮಠಣ್ಣನವರ್ ಹೇಳಿದಂತೆ ಕೇಳೋಕೆ ಚಿನ್ನಯ್ಯಗೆ ಹೇಳಿದ್ರಂತೆ. ತಮಿಳುನಾಡು ಮೂಲದ ಪ್ರಕಾಶ್ ರಾಜ್ ಎಂಬಾತ ಹೇಳಿದ್ನಂತೆ. ಹಾಗೆ ಕೇರಳ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಆರೋಪಿಸಿ ಕೇರಳದಲ್ಲಿ ಎಸ್ಐಟಿ ರಚನೆಗೆ ಒತ್ತಡ ಹೇರೋ ಬಗ್ಗೆಯೂ ಚರ್ಚೆ ಮಾಡಿದ್ರಂತೆ. ಇದನ್ನೆಲ್ಲ ಚಿನ್ನಯ್ಯ ಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಗಿರೀಶ್ ಮಠಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲ್ ಗೌಡ ಹಾಗೂ ಜಯಂತ್ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಕೋರಿ ಚಿನ್ನಯ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಕೇಸಿನಲ್ಲಿ ಸಂಚುಕೋರರ ವಿರುದ್ಧ ಎಸ್ಐಟಿ ಕ್ರಮ ಕೈಗೊಂಡಿದೆ. ಎಸ್ಐಟಿ ಬುರುಡೆ ಷಡ್ಯಂತ್ರ ಮಾಡಿದವರ ರಕ್ಷಣೆ ಮಾಡ್ತಾ ಇದೆ. 5 ಮಂದಿ ಆರೋಪಿಗಳ ವಿರುದ್ಧ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಚಿನ್ನಯ್ಯಗೆ ಜೀವ ಬೆದರಿಕೆ ಹಾಕಿ ಧರ್ಮಸ್ಥಳದ ವಿರುದ್ಧ ಹೇಳಿಕೆಯನ್ನು ಕೊಡಿಸಿದ್ರು. ಮಠಣ್ಣವರ್ ಹೆದರಿಸಿ 30ರಿಂದ 35 ವಿಡಿಯೋ ಮಾಡಿಸಿದಾಗಿ ಉಲ್ಲೇಖ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವಿನ ತನಿಖೆಯ ಸಂಬಂಧ ವರದಿ ಸಲ್ಲಿಕೆಗೆ ಕೋರಿ ಹೈಕೋರ್ಟ್ಗೆ ಚಿನ್ನಯ್ಯ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತನಿಖೆಯ ಪ್ರಗತಿಯ ಮಾಹಿತಿಯನ್ನು ನೀಡಲಿಕ್ಕೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ರಿಟ್ ಅರ್ಜಿ ವಿಚಾರಣೆಯನ್ನು ಜೂನ್ 29ಕ್ಕೆ ಮುಂದೂಡಲಾಗಿದೆ. ಬೆಂಗಳೂರಿನ ಪಿಜಿಗಳಲ್ಲಿ ಅವ್ಯವಸ್ಥೆಗಳ ಆಗರವಾಗಿದೆ. ಬಸವೇಶ್ವರ ನಗರದ ಅಂಜನಾದ್ರಿ ಪಿಜಿಯ ಊಟದಲ್ಲಿ ಹುಳು ಪತ್ತೆಯಾಗಿತ್ತು. ಪಿಜಿ ಮಾಲೀಕನ ವಿರುದ್ಧ ಯುವತಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಪಿಜಿಯಲ್ಲಿ ಒಟ್ಟು 60 ಯುವತಿಯರು ವಾಸವಾಗಿದ್ದು ತಿಂಗಳಿಗೆ 5,500 ರೂಪಾಯಿ ಬಾಡಿಗೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಪಿಜಿಯಲ್ಲಿ ನಿರ್ವಹಣೆ ಇಲ್ಲ ಅಂತ ಯುವತಿಯರು ಕಿಡಿಕಾರಿದ್ದಾರೆ. ಊಟದಲ್ಲಿ ಪ್ರತಿನಿತ್ಯ ಹುಳುಗಳು ಸಿಗ್ತಾ ಇದ್ದಾವೆ. ಊಟ ತಿನ್ನೋದು ಹೇಗೆ? ಹಲವು ಬಾರಿ ಫುಡ್ ಪಾಯ್ಸನ್ ಕೂಡ ಆಗಿದೆ. ಈ ಬಗ್ಗೆ ಪಿಜಿ ಮಾಲೀಕರಿಗೆ ತಿಳಿಸಿದರೆ ಬೆದರಿಕೆ ಹಾಕ್ತಾರೆ ಅಂತ ಯುವತಿಯರು ಆರೋಪ ಮಾಡಿದ್ದಾರೆ. ಫುಡ್ಡು ಚೆನ್ನಾಗಿಲ್ಲ, ಕರೆಕ್ಟಾಗಿ ಮಾಡಿ ಅಂತ ಹೇಳಿರೋದಕ್ಕೆ ಕರೆಕ್ಟಾಗಿ ಮಾಡ್ತಿಲ್ವಾ, ಇದು ಮಾಡ್ತಿಲ್ವಾ, ನೀವು ಕೊಡೋ 5,000ಕ್ಕೆಲ್ಲ ನಾವು ಚೆನ್ನಾಗಿ ಮಾಡಿಸ್ಬೇಕಾ, ದೋಸೆ ಆಗಿದೆ ಯಾಕೆ ಬೆಂದಿಲ್ಲ ದೋಸೆ ಅಂತ ಹೇಳಿರೋದಕ್ಕೆ ಕರೆಕ್ಟಾಗಿ ಮಾಡ್ತಿದ್ದೀವಲ್ಲ ಯಾಕೆ ಕರೆಕ್ಟಾಗಿ ಮಾಡ್ತಿಲ್ಲ, ಅದು ಇದು ಅಂತ ಹೇಳಿದರು. ಇಲ್ಲ ಆಂಟಿ ಬೆಂದಿರಲಿಲ್ಲ ದೋಸೆ, ಕರೆಕ್ಟಾಗಿ ಮಾಡಿ ಅಂತ ಹೇಳಿರೋದಕ್ಕೆ ಹುಡುಗಿರಿಗೆಲ್ಲ ಬೇರೆ ಬೇರೆ ಥರ ಮಾತಾಡೋದು, ಫುಡ್ ವಿಚಾರಕ್ಕಂತ ಜಗಳ ಆಗಿರೋದು. ಲಾಸ್ಟ್ May 7 ಮುದ್ದೆಯಲ್ಲಿ ಹುಳ ಬಿದ್ದಿದೆ. ವಿತಿನ್ ಪ್ರೂಫ್ ನನ್ನ ಹತ್ರ ಇದೆ. ಮುದ್ದೆಯಲ್ಲಿ ಹುಳ, ಇದನ್ನ ನಾವು ತೋರಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗ್ದಿರಾ ಆಗಿದೆ ಅಂದ್ರೆ ಹೆಂಗ್ ಗೊತ್ತಾಗ್ದಿರಾ ಆಗುತ್ತೆ? ಆಗಿದೆ ಸರ್, ಫುಡ್ ಪಾಯ್ಸನ್. ಎಲ್ಲರಿಗೂ ಫುಡ್ ಪಾಯ್ಸನ್ ಇದೆ ಇಲ್ಲಿ. ಎಲ್ಲರಿಗೂ ಹೊಟ್ಟೆ ನೋವು, ಲೂಸ್ ಮೋಷನ್. ಈಗ ವಿತಿನ್ ನನ್ನ ಹತ್ರ ಪ್ರೂಫ್ ಇದೆ, ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್. ಏನಾದ್ರು ಹೇಳಿದ್ರೆ ಕೆಟ್ಟದಾಗ ಮಾತಾಡೋದು, ಹುಡುಗಿರ್ ಮೇಲೆ ಹೆಂಗಂದ್ರು ಹಂಗ್ ಮಾತಾಡೋದು, ಬಂದ್ಬಿಡೋದು, ಒಳಗಡೆ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಫುಡ್ ಚೆನ್ನಾಗಿಲ್ಲ, ಕರೆಕ್ಟ್. ಇನ್ನು ಯುವತಿಯರ ಪ್ರತಿಭಟನೆ ಬಳಿಕ ಸ್ಥಳಕ್ಕೆ ಆಗಮಿಸಿದಂತ ಪಿಜಿ ಮಾಲೀಕರು ಕ್ಷಮೆಯನ್ನ ಕೋರಿದ್ದಾರೆ. ಪಿಜಿ ಉಸ್ತುವಾರಿಯನ್ನ ಬದಲಿಸಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತ ಭರವಸೆಯನ್ನ ಕೊಟ್ಟಿದ್ದು ಬಳಿಕ ಯುವತಿಯರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಪಿಜೆಗೆ ತಿನ್ನಲ್ಲ, ಹೊರಗಡೆಗೂ ತಿಂತಾರಲ್ಲ. ಹೊರಗಡೆಗೆ ಪಿಜೆಗೆ ತಿಂದ್ರೇನೆ ಬಿಡು, ಓಕೆ ಒಪ್ಕೊಳ್ಳೋಣ. ಹೊರಗಡೆನೂ ತಿಂತಾರೆ, ಅದರಿಂದಲೂ ಆಗಿರ್ಬೋದು. ರೆಂಟ್ ಜಾಸ್ತಿ ಮಾಡೋಣ ಅಂತ ಇರೋದಕ್ಕೆ ಹೇಳ್ತಾ ಇದ್ದಾರೆ ಅವರು. ಅದೆಲ್ಲ ಜಾಸ್ತಿ ಪಾಸ್ತಿ ಇವೆಲ್ಲ ಸುಳ್ಳು. ಇದು ಸುಮ್ಮನೆ ಇಲ್ದವೆಲ್ಲ ಕತೆ ಕಟ್ಕೆ ಮಾತಾಡಬಾರ್ದು. ಆಯಿತು ಮಾಡ್ತೀವಿ, ಒಪ್ಕೊಂಡಿದ್ದೀವಿ. ಅವ್ರು ಪೊಲೀಸರು ಬಂದಿದ್ರು, ಅವ್ರಿಗೂ ಹೇಳಿದ್ದೀವಿ. ಇನ್ನು ಮುಂದೆ ನೀಟಾಗಿ ಕೊಡ್ತೀವಿ ಸರ್. ಇನ್ನೇನು ಯಾವುದು
ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡೋಕೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಹುಡುಗರಿಗೂ ಉಚಿತ ಬಸ್ ಪಾಸ್ಗೆ ಸಾರಿಗೆ ಇಲಾಖೆ ತಾತ್ವಿಕ ಅನುಮೋದನೆ ಕೊಟ್ಟು ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ವ್ಯಾಸಂಗ ಮಾಡ್ತಾ ಇರೋ ಎಲ್ಲಾ ಹುಡುಗರಿಗೂ ಅನ್ವಯ ಆಗಲಿದ್ದು, ಒಂದ್ ವೇಳೆ ಹಣ ಕಟ್ಟಿ ಪಾಸ್ ಪಡೆದಿದ್ರೆ 15 ದಿನದಲ್ಲಿ ಹಣ ವಾಪಸ್ ಕೊಡಲಿದ್ದಾರೆ. ಹೊರ ರಾಜ್ಯಗಳಲ್ಲಿ ಓದ್ತಾ ಇರೋ ರಾಜ್ಯದ ವಿದ್ಯಾರ್ಥಿಗಳಿಗೂ ಅನ್ವಯ ಆಗಲಿದೆ. ಬಸ್ ಪಾಸ್ಗಳನ್ನು ವಿತರಿಸೋಕೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಷರತ್ತು ಹಾಕಿ ಆದೇಶಿಸಲಾಗಿದೆ. ರಾಜ್ಯದಲ್ಲಿ 12 ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಉಳಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಬೆಳಗಾವಿ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು, ಕೋಲಾರ ಈ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ. ರಾಜ್ಯಸಭಾ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಪ್ರಮಾಣ ಪತ್ರ ಸ್ವೀಕರಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದ ವಿಧಾನಸಭೆಯ ಕಾರ್ಯದರ್ಶಿ ಕಚೇರಿಯಲ್ಲಿ ಪ್ರಮಾಣ ಪತ್ರ ಸ್ವೀಕರಿಸಲಿದ್ದಾರೆ. ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ಹಾಗೂ ಬಿಜೆಪಿಯ ಪ್ರೊಫೆಸರ್ ಎಂ ನಾಗರಾಜ್ ಆಯ್ಕೆಯಾಗಿದ್ದರು. ಮಾಜಿ ಸಚಿವ ಜಮೀರ್ ಅಹಮದ್ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಜಮೀರ್ ಬೆಂಬಲಿಗರು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನು ಮಾಡಿದ್ರು. ಆಗ ಮಾತನಾಡಿದಂಥ ಮಾಜಿ ಸಿಎಂ ಸಿದ್ದರಾಮಯ್ಯ, ನನ್ನ ವಿರುದ್ಧನೇ ಜಮೀರ್ ಕೆಲಸ ಮಾಡಿದ್ದಾನೆ ಅಂತ ಸಿಟ್ಟಾಗಿದ್ರು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜಮೀರ್ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ರು. ನಾನು ನಿಮ್ಮ ಶಿಷ್ಯ, ನಿಮ್ಮಿಂದ ರಾಜಕೀಯದಲ್ಲಿ ಬೆಳೆದಿದ್ದೇನೆ, ನಾನು ನಿಮ್ಮ ವಿರುದ್ಧ ನಡೆಯಲ್ಲ, ಮುಂದೆಯೂ ಕೂಡ ನಡೆಯಲ್ಲ ಅಂತ ಜಮೀರ್ಗೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಅವರನ್ನ ಸಮಾಧಾನ ಮಾಡಿದ್ದಾರೆ. ನನ್ನ ಇನ್ಸ್ಪಿರೇಷನ್, ನಾನು ಒಂದು ಸತಿ ಫೋಟೋ ತಗೊಳ್ಳೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ಶಾಸಕ ಪ್ರಸಾದ ಬೈಯಾಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆದಿದೆ. ಹುಬ್ಬಳ್ಳಿ ತಾಲೂಕು ರೈತ ಸಂಘದ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿ ತಾಲೂಕು ರೈತ ಸಂಘದ ಕಚೇರಿಯಿಂದ ವಾಹನದ ಮುಖಾಂತರ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮಾಡೋಕೆ ತೀರ್ಮಾನಿಸಲಾಗಿದೆ. ರೈತರು, ಪ್ರಸಾದ ಬೈಯ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಾಜಿ ಸಚಿವ ಹಾಗೂ ದಲಿತ ಸಮುದಾಯದ ನಾಯಕ ಆರ್.ಬಿ. ತಿಮ್ಮಾಪುರ್ಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ. ಬೆಳಗಾವಿ ಅಥಣಿ ಪಟ್ಟಣದಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ರಾಜ್ಯ ಮಾಧ್ಯಮ ವಕ್ತಾರ ರಾವಸಾಬ ಐಹೊಳೆ ಹಾಗೂ ತಾಲೂಕು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಡಿಕೆಶಿ ಹಾಗೂ ಪಕ್ಷದ ವರಿಷ್ಠರಿಗೆ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮುಸ್ಲಿಂ ಸಮುದಾಯದ ಮೌಲ್ವಿಗಳು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೌಲ್ವಿಗಳು, ಹಲವಾರು ವರ್ಷಗಳಿಂದ ಜನಪರ ಸೇವೆ ಹಾಗೂ ರಾಜಕೀಯ ಅನುಭವ ಹೊಂದಿರುವ ತನ್ವೀರ್ ಸೇಠ್ ಅವರು ಸಮುದಾಯದ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸೇಠ್ ಸಾಹೇಬರು ಸುಮಾರು 30 ವರ್ಷ 6 ಬಾರಿ ಇವರು MLA ಆಗಿದ್ದಾರೆ. ಅವರು ಕಳೆದ ಬಾರಿಯೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಇವಾಗ ಉಳಿದಿರುವ 2 ವರ್ಷ ಏನಿದೆ, ಹೊಸ ಕ್ಯಾಬಿನೆಟ್ ಚೇಂಜ್ ಆಗಿದೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರಲ್ಲಿ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ, ನಮ್ಮ ಶಾಸಕರಾದಂತಹ ಮತ್ತು ಹಿರಿಯ ಮುಖಂಡರಾದಂತಹ ಮತ್ತು ನಮ್ಮ ಇಡೀ ಮೈಸೂರು ಜಿಲ್ಲೆಗೆ ಒಂದು ಕಾಂಗ್ರೆಸ್ ಪ್ರತಿನಿಧಿ, ಇವ್ರ ಮುಖ ನೋಡಿನ ನಾವೆಲ್ಲ ಇವ್ರಿಗೆ ವೋಟ್ ಮಾಡೋದು. ತನ್ವೀರ್ ಸೇಠ್ ಸಾಹೇಬರು ಒಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಪರ್ಸನ್. ಇವ್ರಿಗೆ ಚಿಕ್ಕಬಳ್ಳಾಪುರದಲ್ಲಿ ಬಲಗೈ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಲಾಗಿದೆ. ಬಲಗೈ ಸಮುದಾಯ ಮುಖಂಡರು ನಗರದ ಜೈ.ಬಿ. ಮಹಾಸನ್ನಿಂದ ತಮಟೆ ಚಳವಳಿ ಹಮ್ಮಿಕೊಂಡಿದ್ದು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬಲಗೈ ಸಮುದಾಯದ ಸುಮಾರು 6 ಲಕ್ಷ ಮತಗಳಿದ್ದವು. ಒಂದು ವೇಳೆ ನಾರಾಯಣ ಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಲಗೈ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಈ ಜನಸಂಖ್ಯೆದ ಪ್ರತಿನಿಧಿ ಮತ್ತು ನಮ್ಮ ನಾಯಕ ಯಾರು ಅಂತಂದ್ರೆ ಅವರು ಎಸ್.ಎನ್. ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿದ್ದಾರೆ. ಅವರಿಗೆ
ಸಿದ್ದರಾಮಯ್ಯ ಅವರ ಮಂತ್ರಿಮಂಡಲದಲ್ಲೇ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಕಾರಣಾಂತರಗಳಿಂದ ನೀವು ವಂಚಿತ ಮಾಡಿದ್ದೀರಿ. ಆದರೆ ಇವಾಗ ನಾವು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ. SN ಅಣ್ಸಮರಿಗೆ ಏನಾದರೂ ನೀವು ಕ್ಯಾಬಿನೆಟ್ನ ಸಚಿವ ಸ್ಥಾನ ಕೊಡದೇ ಇದ್ದರೆ ಸಂಪೂರ್ಣವಾಗಿ ಈ 2 ಜಿಲ್ಲೆಗಳಲ್ಲಿ ಬೇರೆ ಜನಾಂಗದ ಯಾವುದೇ ನಿಮ್ಮ ಕಾಂಗ್ರೆಸ್ ಪಕ್ಷದ MLAಗಳಿಗೆ ಈ ಸಮುದಾಯ ವೋಟ್ ಹಾಕೋದಿಲ್ಲ ಅಂತ ಎಚ್ಚರಿಕೆ ಕೂಡ ಇರಲಿ. ಅದಕ್ಕೋಸ್ಕರ ಆಗುಂಬೆ ಘಾಟ್ನಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಮಳೆಗಾಲದ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಅಪಘಾತಗಳನ್ನು ತಡೆಗಟ್ಟೋಕೆ ಶಿವಮೊಗ್ಗ ಜಿಲ್ಲಾಡಳಿತ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಜೂನ್ 15ರಿಂದ ಜಾರಿಗೆ ಬರಲಿದ್ದು ಮಳೆಗಾಲ ಮುಗಿಯೋವರೆಗೂ ನಿಷೇಧ ಹೇರಲಾಗಿದೆ. ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸುವಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕಬಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರಿನ ತೋರ್ನಹಳ್ಳಿ ಗ್ರಾಮದಲ್ಲಿ 70 ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನು ಮಾರಾಟ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. 2025ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 16 ಎಕರೆ ಸರ್ಕಾರಿ ಜಮೀನು ಮಾರಾಟ ಮಾಡಲಾಗಿತ್ತು. ಆದ್ರೀಗ ಅಕ್ರಮ ಜಮೀನು ಮಂಜೂರು ಪ್ರಕರಣದ ದಾಖಲೆಗಳೇ ಮಾಯ ಆಗಿದೆ. ಈ ಸಂಬಂಧ ಮಾಲೂರು ರೆಕಾರ್ಡ್ ರೂಮ್ SDA ಸಿಬ್ಬಂದಿ ವಿಜಯಕುಮಾರ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಹಗರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಜಮೀನು ಮಂಜೂರು ಹಗರಣ ಹೊರಗೆ ಬರ್ತಾ ಇದ್ದಂತೆ ದಾಖಲೆಗಳು ಇಲ್ಲ ಅಂತ ಕಟ್ಟುಕತೆ ಸೃಷ್ಟಿಸಲಾಗಿದೆ ಅಂತ ವಿಜಯಕುಮಾರ್ ಆರೋಪ ಮಾಡಿದ್ದಾರೆ. ಕಳಿಸ್ಕೊಡು ಡಿ ಗ್ರೂಪ್ ಶರತ್ ಅದಂತ ಶರತ್ ಸಾಲಕ್ಕೆ ಅವ್ರ ಕೈಯಲ್ಲಿ ಕಳಿಸ್ಕೊಡು, ಅರ್ಜೆಂಟ್ ಇದೆ ಫೈಲ್ ಅಂದ್ಬಿಟ್ಟು ನಾವು ಅವ್ರ ಕೈಯಲ್ಲಿ ಸುಮಾರು 2:30 ನಿಮಿಷಕ್ಕೆ 2 ಗಂಟೆ 30 ನಿಮಿಷಕ್ಕೆ ಕಳಿಸ್ಕೊಟ್ಟಿದ್ದು ನಿಜ. ನಾನು ಅದೇ ಟೈಮನ್ನು ನಮ್ಮ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದು ನಿಜ. ಮತ್ತೆ ಇವಾಗ ನಿನ್ನೆಯಿಂದ 2 ಡೇಸಿಂದ ನಾನು ತುಂಬ ಇದು ಮಾಡ್ತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ ಮೇಡಮ್, ನಿಮಗೆ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಇದೆ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ವಿನಾಕಾರಣ ನನ್ನ ಮೇಲೆ ಅದೇನೋ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಂಗೆ ಫೈಲ್ ಬೇಕು ಅಂತ ತುಂಬ ಒತ್ತಡ ಇಡ್ತಾ ಇದ್ದಾರೆ. ನಾನು ಸುಮಾರು ಹೇಳಿದೆ, ಇವತ್ತು ಕಾಲ್ ಮಾಡಿದ್ದೆ, ಮತ್ತೆ ಬೆಂಗಳೂರಲ್ಲಿ ಅಕ್ರಮವಾಗಿ ಶ್ರೀಗಂಧ ತುಂಡುಗಳ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರಿನ ನವೀನ್, ಮಧುಮಿತಾ ಬಂಧಿತ ಆರೋಪಿಗಳಿಂದ 11 ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಂಧ್ರದ ನೆಲ್ಲೂರಿಂದ ಶ್ರೀಗಂಧದ ಮರ ತಂದಿದ್ದ ಆರೋಪಿಗಳು ಬೆಂಗಳೂರಿನ ಲಗ್ಗೆರೆ ಬಳಿ ಮಾರಾಟ ಮಾಡೋಕೆ ಯತ್ನಿಸಿದಾಗ ಮಾಹಿತಿ ತಿಳಿದ ಪೊಲೀಸರು ದಾಳಿ ಮಾಡಿದ್ದಾರೆ. ಬೀರನ್ನು ಮುರಿದು ಮನೆಗಳ್ಳತನ ಮಾಡಿದಂಥ ಆರೋಪಿಯನ್ನು ಶಿಕಾರಿಪುರ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 4ರಂದು ಶಿಕಾರಿಪುರ ಟೌನ್ ಅರಸು ನಗರದ 2ನೇ ಕ್ರಾಸ್ ನಿವಾಸಿ ಗೌರಮ್ಮ ಕೆಲಸದ ನಿಮಿತ್ತ ಹೊರ ಹೋಗಿದ್ರು. ಈ ವೇಳೆ ಸೊಪ್ಪಿನಕೇರಿ ಮಾಸೂರು ರಸ್ತೆ ನಿವಾಸಿ ಅಮಿತ್ ಎಂಬಾತ ಮನೆ ಬೀರು ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ ನಗದನ್ನು ದೋಚಿದ್ದ ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಗೌರಮ್ಮ ಜೂನ್ 5ರಂದು ಶಿಕಾರಿಪುರ ಪಟ್ಟಣ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಕಳ್ಳರ ಪತ್ತೆಗೆ ವಿಶೇಷ ತನಿಖಾ ತಂಡ ರಚಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿಯಿಂದ 28 ಗ್ರಾಂ ತೂಕದ ಚಿನ್ನದ ಆಭರಣ, 26,800 ರೂಪಾಯಿ ಮೌಲ್ಯದ 134 ಗ್ರಾಂ ತೂಕದ ಬೆಳ್ಳಿಯ ವಸ್ತುಗಳು ಹಾಗೂ 2 ಲಕ್ಷ ನಗದನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ಕಂಪನಿಗೆ ವಿದ್ಯುತ್ ಪೂರೈಕೆ ಮಾಡೋಕೆ ಕೆಇಆರ್ಸಿ ಅನುಮತಿ ಕೊಡೋಕೆ ಮುಂದಾಗಿರುವುದಕ್ಕೆ ಕೆಇಆರ್ಸಿ ನೌಕರರ ಸಂಘಟನೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈಗಾಗಲೇ ಹಲವಾರು ಬಾರಿ ಪತ್ರದ ಮೂಲಕ ಎಚ್ಚರಿಸಿರುವ ನೌಕರರ ಸಂಘ ಇದೀಗ ಕೊನೆಯ ಎಚ್ಚರಿಕೆ ಕೊಟ್ಟಿದ್ದು, ಈ ನಿರ್ಧಾರವನ್ನು ತಕ್ಷಣ ಕೈಬಿಡದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗುವ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ನಡೆ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋ ಬಗ್ಗೆಯೂ ಕೆಇಆರ್ಸಿಗೆ ಪತ್ರ ಬರೆದು ನೌಕರರ ಸಂಘ ಎಚ್ಚರಿಸಿದೆ. ಕೊಪ್ಪಳದ ಕನಕಗಿರಿಯಲ್ಲಿ ಬಸ್ನ ಫುಟ್ರೆಸ್ಟ್ ಮೇಲೆ ನಿಂತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜೋತಾಡಿಕೊಂಡು ಹೋಗುವಂಥ ಸ್ಥಿತಿ ಉಂಟಾಗಿದೆ. ಕನಕಗಿರಿ ಹಾಗೂ ಸುತ್ತಲಿನ ಗ್ರಾಮದಿಂದ ಗಂಗಾವತಿಗೆ ಹೋಗುವಂಥ ಬಸ್ ಸರಿಯಾಗಿ ಬಾರದು. ನಿತ್ಯ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಹೇಗಾದರೂ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತ ಜೀವ ಕೈಯಲ್ಲಿಡಿದು ನಿತ್ಯ ಪ್ರಯಾಣಿಸುವಂತಾಗಿದೆ. ಇನ್ನಷ್ಟು ಬಸ್ ಸೌಲಭ್ಯ ಕಲ್ಪಿಸಿ ಅಂತ ಡಿಪೋ ಮ್ಯಾನೇಜರ್ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಆದರೆ ಯಾರೂ ಸ್ಪಂದಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಂಟೆಗೆ ಬಂದರೆ ವಾಪಸ್ಸು 8:15 ಬಸ್ಗಳೈತೆ. ಅದು ಬರೋದು 8:45, 8:50 ಬರ್ತಾರೆ. ಮತ್ತೆ ಕೆಸರಟ್ಟಿ ಏರೋರಲ್ಲಿ ಟೈಮ್ ಸರಿಗೆ ಬಸ್ಗಳು ಇರ್ತವೆ, ಬಟ್ ಬರ್ತಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದೊಂದು. ಎಕ್ಸಾಮ್ಸ್ ಇರ್ತವೆ, ಆನ್ಯುವಲ್ ಎಕ್ಸಾಮ್ಸ್ ಇರ್ತವೆ, ಸೆಮ್ ಎಕ್ಸಾಮ್ಸ್ ಇರ್ತವೆ, ಬಸ್ಗಳು ಟೈಮ್ ಸರಿಗಿರಲ್ಲ. ಕಂಟ್ರೋಲರ್ಗೆ ಹೇಳಿದ್ದಾಯ್ತು, ಎಲ್ಲ ಲೆಟರ್ ಕೊಟ್ಟಿದ್ದಾಯ್ತು, ಡಿಪೋ ಮ್ಯಾನೇಜರ್ಗೂ ಹೇಳಿದ್ದಾಯ್ತು, ಕಂಟ್ರೋಲರ್ಗೆ ಎಲ್ಲರಿಗೂ ಲೆಟರ್ ಕೊಟ್ಟು ಮುಗಿಸಿದ್ದಾಯ್ತು. ಇನ್ನೂವರೆಗೂ ಬಸ್ಗಳಿಲ್ಲ. ಇದೇ ತೊಂದರೆ. 8 ಗಂಟೆಗೆ ಬಂದರೆ ವಾಪಸ್ಸು
ಸರ್ವಿಸ್ ರೋಡ್ ನಿರ್ಮಾಣ ಮಾಡಿದ ಕೇವಲ 8ರಿಂದ 10 ದಿನಗಳಲ್ಲಿ ರಸ್ತೆ ಕುಸಿದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಣಾಪುರ ಗ್ರಾಮದ ಬಳಿ ನಡೆದಿದ್ದು ರಸ್ತೆಯಲ್ಲೇ ಟ್ರಕ್ ಸಿಕ್ಕಾಕೊಂಡಿದೆ. ಡಣಾಪುರದಿಂದ ಮರಿಯಮ್ಮನಹಳ್ಳಿಯ ತನಕ 2 ಬದಿ ಸರ್ವಿಸ್ ರಸ್ತೆ ಕಾಮಗಾರಿಯಲ್ಲಿದ್ದು ವಾಹನ ಸಂಚಾರಕ್ಕೂ ತೊಂದರೆ ಆಗ್ತಾ ಇದೆ. 33 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರುವ ಮೇಲ್ಸೇತುವೆ ಮತ್ತು ಸರ್ವಿಸ್ ರೋಡ್ ಕಳಪೆ ಕಾಮಗಾರಿಯದ್ದು ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುತ್ತಿಗೆ ಪಡೆದ ಕಂಪನಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಏನು ಇಲ್ಲಿ ಒಂದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಲಾರಿ ಒಂದು ಕುಸಿದು ಬಿದ್ದಿದೆ. ಏಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ಥರ ಕ್ವಾಲಿಟಿ ಕಾಮಗಾರಿ ಆಗ್ತದೆ ಅನ್ನೋಕ್ಕೆ ಇದೊಂದು ನೇರ ನಿರ್ದೇಶನ ಆಗಿದೆ. ಮಾನ್ಯ ನಾವು ಸಂಸದರಲ್ಲಿ ಮತ್ತು ಇಲ್ಲಿರುವಂಥ ನಮ್ಮ ಅಗ್ರಿಬೊಮ್ಮನಹಳ್ಳಿ ಶಾಸಕರಲ್ಲಿ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ 33 ಕೋಟಿ ರೂಪಾಯಿ ಏನು ಸಾರ್ವಜನಿಕರ ಒಂದು ತೆರೆಗೆದೆ ಹಣ ಏನಿದೆ ಅದು ಸಮರ್ಪಕವಾಗಿ ಮತ್ತು ಈ ರಸ್ತೆ ಗುಣಮಟ್ಟದಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಇಲ್ಲಿ ಸುತ್ತಮುತ್ತ ಕಾರ್ಖಾನೆಗಳಿದ್ದಾವೆ. ನಮ್ಮ ರನ್ ಮೈಸೂರು ನ್ಯೂಸ್ 18 ಕನ್ನಡ ವಾಹಿನಿ ಆಯೋಜಿಸಿರುವ ಜನಪ್ರಿಯ ಫಿಟ್ನೆಸ್ ಮತ್ತು ಮ್ಯಾರಥಾನ್ ಕಾರ್ಯಕ್ರಮ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಲ್ಲಿ ಇದೇ ತಿಂಗಳ ಜೂನ್ 28ರಂದು ನಮ್ಮ ರನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ನೀಡಲಾಗುತ್ತೆ. ಆಸಕ್ತರು ನಮ್ಮ ರನ್ ಮೈಸೂರಿನಲ್ಲಿ ಭಾಗಿಯಾಗಬಹುದು, ನೋಂದಣಿ ಮಾಡಿಕೊಳ್ಳಬಹುದು.